ಪಾಸಿಟಿವ್ ಎನರ್ಜಿ ಇದೆಯಲ್ಲ ನಿಮ್ಮನ್ನು ಹೀಲ್ ಮಾಡ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಈಗ ಪ್ರಕೃತಿ ಬಗ್ಗೆ ಬರ್ತಿರಲ್ಲ ನೀವು, ಆ ಪ್ರಕೃತಿಯ ಒಂದು ಎನರ್ಜಿ ಏನಿದೆ ನಿಮಗೆ ಕನೆಕ್ಟ್ ಆಗಿರುತ್ತೆ, ನಿಮಗೆ ಗೊತ್ತಾಗಲ್ಲ, ಅದು ನಿಮಗೆ ಆ ಫ್ಲೋ ಬರ್ತಾ ಇರೋದು ಗೊತ್ತಾಗಲ್ಲ. ಬಟ್ ಅಷ್ಟೊಂದು ಪವರ್ ಈ ಯೂನಿವರ್ಸಲ್ಲಿ ಇದೆ, ನಮ್ಗದು ಗೊತ್ತಾಗಲ್ಲ. ಈಗ ನೀವು ಇವಾಗ ಕ್ಲಾಸಲ್ಲಿ ಕೂತಿದ್ದೀರಲ್ಲ, ಈ ಕ್ಲಾಸ್ ಎಂಡ್ ಆಫ್ ದಿ ಟೈಮಲ್ಲಿ ನಾನು ಕೇಳ್ತೇನೆ ಆವಾಗ ಇರುವ ಮನಸ್ಥಿತಿ ಹೇಗಿತ್ತು, ನಿಮಗೆ ಇವಾಗಿರುವ ಮನಸ್ಥಿತಿ ಏನಿತ್ತು ಅಂತ. ನಾನು ನಿಮ್ಗೇನು ಕನೆಕ್ಟ್ ಮಾಡ್ತಾ ಇಲ್ಲ, ನಿಮ್ಮ ಫೀಲ್ ಇದೆಯಲ್ಲ, ನಿಮ್ಮ ಯೋಚನೆಗಳಿದೆಯಲ್ಲ, ಅದು ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಈಗ ಅಂದೆಲ್ಲ, ಈಗ ನಿಮಗೆ ನಾನು ಏನು ಹೇಳಿದೆ, ಪ್ರಕೃತಿ ಬಗ್ಗೆ ಬರೆಯೋದಕ್ಕೆ ಹೇಳಿದೆ. ನಿಮಗೆ 1 ನಿಮಿಷ ಸಮಯ ಕೊಡ್ತೀನಿ. ನಿಮ್ಗೆ ಏನು ಇಮೇಜಿನ್ ಬರುತ್ತೆ ಪ್ರಕೃತಿಯ ಬಗ್ಗೆ ನೀವು ಫೀಲ್ ಮಾಡ್ಕೊಳ್ಳಿ. ನೀವು ಗದ್ದೆಯಲ್ಲಿರೋದು ಅಥವಾ ಯಾವುದಾದ್ರೂ ಒಂದು ನೀರು ಹರಿತಾ ಇರುತ್ತಲ್ಲ, ನೀವಲ್ಲಿ ಧ್ಯಾನ ಮಾಡ್ತಾ ಇರೋದು, ಅಥವಾ ಹಕ್ಕಿಗಳ ಇಂಚರ ಸೌಂಡ್ ಇರ್ಬೋದು, ಅದನ್ನು ನೀವು ಫೀಲ್ ಮಾಡ್ತಾ ಇರೋದು. ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಳಗೆ ಎನರ್ಜಿ ಏನಿದೆ, ಪ್ರಕೃತಿಯ ಎನರ್ಜಿ ಏನಿದೆ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಕೇವಲ ನಿಮ್ಮ ಮೂಲಾಧಾರ ಚಕ್ರ ಮಾತ್ರ ಅಲ್ಲ, ನಿಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೆ ಏನು ಭಾಗಗಳಿದೆ ಅದಕ್ಕೆಲ್ಲ ಎನರ್ಜಿ ಬರುತ್ತೆ. ಏನು ಪ್ರಕೃತಿ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರಕೃತಿ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ನಿಮ್ಮ ಚಕ್ರಗಳೆಲ್ಲ ಹೀಲ್ ಆಗುತ್ತೆ. ಈ ರೀತಿ ಹೀಲ್ ಆದಾಗ ಏನಾಗುತ್ತೆ, ನಿಮ್ಮ ಒಂದು ಇಚ್ಛೆ ಇರ್ಬೋದು, ಆಸೆ ಇರ್ಬೋದು, ಕನಸು ಇರ್ಬೋದು, ಅದಕ್ಕೆಲ್ಲ ಅದು ಸಪೋರ್ಟ್ ಮಾಡುತ್ತೆ, ಯೂನಿವರ್ಸಲ್ ಸಪೋರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು 1 ನಿಮಿಷ ನಿಮಗೆ ಸಮಯ ಕೊಡ್ತೇನೆ. ನೀವು ನಾನೊಂದು ಮೆಥಡ್ ಹೇಳ್ತೇನೆ, ಯಾವ ರೀತಿ ನೀವು ಅದಕ್ಕೆ ಪ್ರಕೃತಿಗೆ ಕನೆಕ್ಟ್ ಆಗಬೇಕಂತ. ಆವಾಗ ನೀವು ನಿಧಾನಕ್ಕೆ ಯಾವ ರೀತಿ ಫೀಲ್ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ, ಆಯಿತಾ? ಎಲ್ಲರೂ ನಿಮ್ಮ ಕೈಯನ್ನು ಈ ರೀತಿ ಮಾಡ್ಕೊಳ್ಳಿ, ಕೈಯನ್ನು ಮುಚ್ಕೊಳ್ಳಿ, ಕೈಯನ್ನು ಮುಚ್ಕೊಂಡು. ಎಲ್ಲರಿಗೆ ಇಂಟ್ರೆಸ್ಟ್ ಇದೆಯಾ ಕ್ಲಾಸ್? ಜೋರಾಗಿ ಹೇಳಬೇಕು. ಕೈಯನ್ನು ಮುಚ್ಕೊಂಡು ಈಗ ಕೈಯನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಆಮೇಲೆ ಕಣ್ಣು ಮುಚ್ಚಿ ಕೈಯನ್ನು ಈ ರೀತಿ ಇಟ್ಕೋಬೇಕು. ಆಮೇಲೆ ಬುಕ್ ಮೆಡಿಟೇಷನ್, ಇದು ಮೆಡಿಟೇಷನ್ ಎನ್ನುವುದಕ್ಕಿಂತ ಪ್ರಕೃತಿ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡುವಂಥ ಒಂದು ಮೆಥಡ್. ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ. ಪ್ರಕೃತಿ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮ ಒಳಗಿನ ಎನರ್ಜಿ ಏನಿದೆ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ, ಆಯಿತಾ? ಎಲ್ಲರೂ ಕೈಯನ್ನು ಕಣ್ಣಿಗೆ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಕೈಯನ್ನು ನಿಮ್ಮ ಯಾವುದಾದ್ರೂ ಕಂಫರ್ಟೇಬಲ್ ಜಾಗಕ್ಕೆ ಕೈ ಇಡಿ. ಯಾವುದಾದ್ರೂ ನಿಮ್ಮ ತೊಡೆ ಮೇಲೆ ಇಡ್ಬೋದು, ಅಥವಾ ನೀವು ಯಾವ ರೀತಿ ಕೈಯನ್ನು ಇಡಬೇಕು ಆ ರೀತಿ ಇಟ್ಕೊಂಡು ಕಣ್ಣು ಮುಚ್ಚಿಡಿ. ಕಣ್ಣು ಮುಚ್ಚಿದ್ರಲ್ಲ, ಈಗ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಿಧಾನವಾಗಿ ತಗೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಉಸಿರನ್ನು ಹೋಲ್ಡ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಇವಾಗ ಊಟ ಮಾಡಿದ್ದೀರಾ, ಊಟ ಮಾಡಿದ ತಕ್ಷಣ ಕಟ್ ಮಾಡಬಾರ್ದು. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಅಷ್ಟೇ ನಿಧಾನವಾಗಿ ಹೊರಬಿಡಿ. ಇನ್ನು 3 ಸಲ ಹೇಳ್ತೇನೆ ನಾನು, 1 2 3. ಅವಾಗ ನೀವು ಅದನ್ನು ಮಾಡಿ. 1, ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. 2, ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಬಿಡಿ. 3, ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಹೊರಬಿಟ್ರಲ್ಲ, ನೀವಿವಾಗ ನಿಮಗೆ ಇಷ್ಟ ಬಂದ ಒಂದು ಜಾಗಕ್ಕೆ ಮಾನಸಿಕವಾಗಿ ಹೋಗ್ತಾ ಇದ್ದೀರಾ. ಪ್ರಕೃತಿಯ ಒಂದು ಅದ್ಭುತ ಜಾಗ, ಅದು ನೀರಿರುವ ಜಾಗ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಸುಂದರ ಪ್ರದೇಶ, ಅಲ್ಲಿ ಹಸುಗಳಿರ್ಬೋದು, ಗದ್ದೆ ಇರ್ಬೋದು, ಒಟ್ಟಿನಲ್ಲಿ ನಿಮಗೆ ಇಷ್ಟವಾಗುವಂತಹ, ನಿಮಗೆ ಖುಷಿಯಾಗುವಂತಹ ಒಂದು ಒಳ್ಳೆ ವಾತಾವರಣದಲ್ಲಿ, ಅಂದರೆ ಅಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇದೆ, ಅಲ್ಲಿ ಒಳ್ಳೆ ಹಕ್ಕಿಗಳ ಇಂಚರ ಕೇಳ್ತಾ ಇದೆ, ಹಾಗೆ ಒಟ್ಟಿನಲ್ಲಿ ಒಂದು ಅದ್ಭುತ ಜಾಗಕ್ಕೆ ನೀವು ಹೋಗಿದ್ದೀರಾ. 1 ನಿಮಿಷ ನಾನು ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ನಿಮಗೆ ಮಾಡಲ್ಲ. ಆ ಒಂದು ಚಿಲಿಪಿಲಿ ಇರ್ಬೋದು, ಆ ಗದ್ದೆ ಇರ್ಬೋದು, ಆ ತೋಟ ಇರ್ಬೋದು, ಯಾವ